ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡೆಡಿಕೇಟ್ ಆಗಿದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಈಗ ನಿಮ್ಮ ಏನು ಡೌಟ್ಸ್ ಇತ್ತು ಅದೇ ವೀಡಿಯೋನ ಈಗ ನಾನು ಇದರಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇನ್ನು ಮೇನ್ ಆಗಿ ಏನಂತಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ನೋಡಿ, ಸಾಕಷ್ಟು ಜನ ತುಂಬಾ KCT ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಈಗ 2025-26 ಈ ವರ್ಷ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಅವ್ರದ್ದು ಡೇಟ್ ಅನ್ನೋದು ಫೆಚ್ ಆಗ್ತಿಲ್ಲ ಅಂತ ಕೇಳ್ತಿದ್ದಾರೆ. ನೋಡಿ, ಇದು ನಿಮ್ಮದು ಒಬ್ಬಿಬ್ಬರದ್ದು ಪ್ರಾಬ್ಲಮ್ ಅಲ್ಲ. ಸ್ವಲ್ಪ ಜನದ್ದು ಡೇಟಾ ಅನ್ನೋದು ಫೆಚ್ ಆಗ್ತಿದೆ, ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಯಾವುದೇ ಥರ ಡೇಟಾ ಫೆಚ್ ಆಗ್ತಿಲ್ಲ. ಇದು ಯಾಕಂದರೆ ಕೆಇದವ್ರದ್ದೇ ಒಂದು ಪ್ರಾಬ್ಲಮ್ ಅದಾಗಿರುತ್ತೆ. ಯಾಕಂದರೆ SSP ಅವರಿಗೆ ಕಂಪ್ಲೀಟಾಗಿ ಡೇಟಾನ ಅವ್ರಿಗೆ ಕೊಟ್ಟಿರೋದಿಲ್ಲ, ಆ ಡೇಟ್ ಅನ್ನೋದು ಫೆಚ್ ಆಗ್ತಿಲ್ಲ. ಓಕೆ, ಎನಿವೇ ನೀವು ಅವಾಗ ಚೆಕ್ ಮಾಡ್ತೀರಿ. ಯಾವಾಗ ನಿಮ್ಮ ಒಂದು KCT ಕೌನ್ಸಿಲಿಂಗ್ ನಂಬರ್ ಹಾಕಿ ನಿಮ್ಮ ಒಂದು ಏನಿರುತ್ತೆ ನಾಲ್ಕು ಡೇಟಾ ಫೆಚ್ ಆಗ್ತಿದೆ, ಆಟೋಮೆಟಿಕ್ಲಿ ನಿಮ್ಮದು ಡೇಟಾ ಅನ್ನೋದು ಬರುತ್ತೆ. ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಈಗ ಮೇನಾಗಿ ಅಪ್ಡೇಟ್ಸ್ ಅಪ್ಪ ಅಂತ ಬಂದರೆ, ನಿಮಗೆ ಏನಾದರೂ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ, ಯಾಕಂದರೆ ನಮ್ಮ ಒಂದು ಚಾನಲ್ ನಿಮಗೆ ಲಾಸ್ಟ್ ಡೇಟ್ಗಳನ್ನ ತಿಳಿಸ್ತಾ ಹೋಗುತ್ತೆ. ನೋಡಿ, ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಇನ್ನೂ 52 ಡೇಸ್ ಐತೆ. ಆಮೇಲೆ ನೀವೇನಾದರೂ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆದರೆ ಜಸ್ಟ್ 1 ಡೇ ಇದೆ ಅಷ್ಟೇ. ಅದಕ್ಕೋಸ್ಕರ ನಾನು ಯಾಕಂದರೆ ಲಾಸ್ಟ್ 1 ಡೇ ಇದ್ದಾಗಾದರೂ ಎಷ್ಟೋ ಜನ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತಾರಂತ. ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಡೇಟ್ ಎಕ್ಸ್ಟೆಂಡ್ ಅದ್ರ ಬಗ್ಗೆ. ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅದ್ರ ಬಗ್ಗೆ 6 ಡೇಸ್ ಅನ್ನೋದಿದೆ, ಲಾಸ್ಟ್ 6 ಡೇಸ್ ಮುಗಿದೋಗುತ್ತೆ. ಆಮೇಲೆ ಟೆಕ್ನಿಕಲ್ ಎಜುಕೇಷನ್ಸು ಆಯುಷು ಎಲ್ಲ ಜಸ್ಟ್ 696 ಡೇಸ್ ಇದೆ. ಆಮೇಲೆ ಇನ್ನೂ ಇದರಲ್ಲಿ ಯಾವುದೋ ಡಿಸಬಿಲಿಟಿ ವೆಲ್ಫೇರ್ ಆ ಒಂದು ಡಿಪಾರ್ಟ್ಮೆಂಟ್ಸ್ಗೆ ಅಂದರೆ ಜಸ್ಟ್ 37 ಡೇಸ್ ಇದೆ. ನೋಡಿ, ಇದರಲ್ಲಿ ನಿಮಗೆ ಲಾಸ್ಟ್ ಡೇಸ್ ಅನ್ನೋ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಈಗ ನಾನು ಲಾಸ್ಟ್ ಡೇಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಈಗ ನಿಮಗೆ ಸಾಕಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ. ಈಗ ಈ ಒಂದು ವೀಡಿಯೋನ ಜಸ್ಟ್ KCT ಸ್ಟೂಡೆಂಟ್ಸ್ ಒಂದೇ ಒಂದು ನೋಡ್ತಿಲ್ಲ, ಬೇರೆ ಒಂದು ಡಿಗ್ರಿ ಸ್ಟೂಡೆಂಟ್ಸ್ ಕೂಡ ನೋಡ್ತಿರ್ತಾರೆ. ಆಮೇಲೆ ಮೇನಾಗಿ SC ಸ್ಟೂಡೆಂಟ್ಸು ನನಗೆ ಒಂದು ಕಮೆಂಟ್ಸಲ್ಲಿ ಹಾಕಿದ್ರು, ಅಂದರೆ SC ಸ್ಟೂಡೆಂಟ್ಸ್ಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು. ನೋಡಿ, ಈಗ SC ಸ್ಟೂಡೆಂಟ್ಸ್ಗೆ ನಿಮಗೆ ವೆರಿಫಿಕೇಷನ್ ಸ್ಟಾರ್ಟ್ ಅಂತ ಮಾಡಿದ್ದಾರೆ. ನೋಡಿ, ಇನ್ನೂ ಇಷ್ಟು ಡೇಸ್ ಇದ್ದರೂ ನೀವು ಯಾರು ಸೆಕೆಂಡ್ ಇಯರು ಥರ್ಡ್ ಇಯರ್ ಈ ಥರ ಓದ್ತಿರ್ತೀರ, ಆಲ್ರೆಡಿ ಅವ್ರಿಗೆ ತುಂಬ ಮೊದಲೇ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರೋದ್ರಿಂದ ನಿಮ್ಮ ಅಪ್ಲಿಕೇಶನ್ಸ್ನ ವೆರಿಫಿಕೇಷನ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ನಿಮ್ಗೆ ಬೇಕಾದ್ರೆ ಫಸ್ಟ್ ಲೆವೆಲಲ್ಲಿ ವೆರಿಫಿಕೇಷನ್ಸ್ ಆಲ್ರೆಡಿ ತುಂಬ ಜನಕ್ಕೆ ಸಾಕಷ್ಟು ಜನಕ್ಕೆ ಎಸ್ ಅಂತ ಬಂದಿರುತ್ತೆ. ಹೋಗಿ ಚೆಕ್ ಮಾಡಿ ಕಮೆಂಟ್ಸಲ್ಲಿ ಹಾಕಿ. ಯಾಕಂದರೆ ಸ್ವಲ್ಪ ಜನಕ್ಕೆ ಎಸ್ ಅಂತ ಬಂದಿದೆ ಅಂತಂದ್ರೆ ಸ್ವಲ್ಪ ಜನಕ್ಕೆ ಎಸ್ ಅಂತ ಬಂದಿರುತ್ತೆ, ಇನ್ನೂ ಸ್ವಲ್ಪ ಜನ ನೋ ಅಂತಿದ್ರೆ ಇನ್ನೂ ವೆರಿಫಿಕೇಷನ್ ಸ್ಟಾರ್ಟ್ ಆಗಿಲ್ಲ ಅಂತ. ಆ ನೋ ಅನ್ನೋ ಒಂದು ಪ್ಲೇಸಲ್ಲಿ ಏನಾದರೂ ಒಂದು ರೀಸನ್ ಕೊಟ್ಟಿದ್ರೆ, ಅಂದರೆ ನೀವು ನಾಟ್ ಎಲಿಜಿಬಲ್ ಅಂತಿದ್ರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ಹಾಕಿ. ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಡೆಡಿಕೇಟ್ ಆಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಆ ಥರ ಒಂದು ಏನಾದರೂ ರೀಸನ್ ಕೊಟ್ಟರೆ ನೆಕ್ಸ್ಟ್ ನಿಮಗೆ ಆ ಸ್ಕಾಲರ್ಶಿಪ್ ಬರೋದಿಲ್ಲ. ನೋಡಿ, ಇಂಜಿನಿಯರ್ ಸ್ಟೂಡೆಂಟ್ಸ್ ಅಂದರೆ ಲ್ಯಾಕ್ ಆಫ್ ಅಮೌಂಟು ನಿಮಗೆ ಕೊಡ್ತಾ ಇರ್ತಾರೆ. ಅದನ್ನು ಮಿಸ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಸ್ಕಾಲರ್ಶಿಪ್ ಅನ್ನೋದು ಬರ್ತಾ ಹೋಗಲ್ಲ. ಅದಕ್ಕೋಸ್ಕರ ನೀವು ಏನು ನಿಯರ್ ಇರೋ ಒಂದು ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಆ ಒಂದು ಸಾಲ್ವ್ ಮಾಡಬೇಕಾಗುತ್ತೆ. ಇವನ್ ನಿಮ್ಮ ಏನಾದರೂ ನಿಮ್ಮ ಕಾಲೇಜಲ್ಲಿ ಏನಾದರೂ ಒಂದು ಡಿಪಾರ್ಟ್ಮೆಂಟ್ ಇದ್ದರೆ ಅಲ್ಲೋಗಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಎನಿವೇ ನಿಮಗೆ ಇಲ್ಲಿವರೆಗೂ ಏನೇನು ಹೇಳ್ಕೊಟ್ಟಿದ್ದೀನಿ ನಿಮಗೆಲ್ಲ ಅರ್ಥ ಆಯಿತು ಅನಿಸುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ KCT ಸ್ಟೂಡೆಂಟ್ಸ್ಗೆ ಡೇಟಾ ಫೆಚ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೋಡಿ, ಅವಾಗ ಚೆಕ್ ಮಾಡ್ತೀರಿ. ಯಾಕಂದರೆ ನಿಮ್ಮ ಒಂದು KCT ಡೇಟಾ ಯಾವಾಗ ಫೆಚ್ ಆಗುತ್ತೆ ನೀವು ಸ್ಕಾಲರ್ಶಿಪ್ ಅವಾಗಲೇ ಹಾಕಬೇಕಾಗುತ್ತೆ. ಮತ್ತು ಡೇಟ್ ಏನಿದೆ ಎಕ್ಸ್ಟೆಂಡ್ ಮಾಡಿದ್ರೆ ಖಂಡಿತ ತಿಳಿಸ್ತಿರ್ತೀನಿ. ಆಮೇಲೆ ಸಾಕಷ್ಟು ಜನ ಒಂದು ಸ್ಕಾಲರ್ಶಿಪ್ನ ಸ್ಟೇಟಸ್ನ ಚೆಕ್ ಮಾಡ್ತಿರ್ತೀರ. ನಂದು ವೆರಿಫಿಕೇಷನ್ ಆಯಿತು, ಅಮೌಂಟ್ ಬಂತಾ, ಅವಾಗ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ, ಅಮೌಂಟ್ ಕ್ರೆಡಿಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕಮೆಂಟ್ಸಲ್ಲಿ ಹಾಕ್ತಿರ್ತೀರ, ನೀವು ಚೆಕ್ ಮಾಡ್ತಿರ್ತೀರ. ನೋಡಿ, ನಮ್ಮ ಒಂದು ಚಾನಲು ನಿಮಗೆ ಯಾವಾಗಲೂ ಫಂಡ್ಸ್ ಅನ್ನೋದು ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಆಗಬೇಕು. ಅದು SSP ಡಿಪಾರ್ಟ್ಮೆಂಟ್ ಕಡೆ ಬಂದು, ಆಮೇಲೆ SSP ಕಡೆಯಿಂದ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಿ ನಿಮಗೆ ಅಮೌಂಟ್ ಆದರೆ ಕೊಡಬೇಕು. ಆಮೇಲೆ ಅದು ಸಡನ್ನಾಗಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಕೊಡಲ್ಲ. ಯಾವ ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗೆ, ಆಮೇಲೆ ಮತ್ತು ಕ್ಯಾಟಗರೀಸ್ ಕೊಡ್ತಾರೆ. ಫಸ್ಟ್ SST ಸ್ಟೂಡೆಂಟ್ಸ್ಗೆ, ಈ ಥರ ಯಾವೊಂದು ಸ್ಟೂಡೆಂಟ್ಸ್ಗೆ ಯಾವೊಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಕೊಡ್ತಾರೆ ಅನ್ನೋದು, ಆಮೇಲೆ ಯಾವ ಡಿಸ್ಟ್ರಿಕ್ಸ್ ಕೊಡ್ತಾರೆ ಅನ್ನೋದು ನಮ್ಮ ಒಂದು ಚಾನಲ್ಗೆ ನೀವು ಏನೋ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಖಂಡಿತ ಅಪ್ಡೇಟ್ಸ್ ಅದು ಸಿಗುತ್ತಿರುತ್ತೆ. ನೀವು ಚಾನಲ್ಗೆ ಏನು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಎನಿವೇ ಏನೇ ಅಪ್ಡೇಟ್ಸ್ ಇದ್ದರೂ ಖಂಡಿತ ಸಿಗ್ತಿರುತ್ತೆ ನಿಮಗೆ. ನೀವು ಪ್ರತಿದಿನ ಹೋಗಿ ಚೆಕ್ ಮಾಡೋಂಥದ್ದು ಯಾವುದೇ ಥರ ಪ್ರಾಬ್ಲಮ್ ಅನ್ನೋದಿರಲ್ಲ. ಚೆಕ್ ಮಾಡ್ತೀರಿ ಯಾವಾಗಾಗೋರು ಏನಾದರೂ ಒಂದು ನಿಮಗೆ ಪ್ರಾಬ್ಲಮ್ ಅಂತಂದರೆ ಬಂದು ಅದೇನು ಪ್ರಾಬ್ಲಮ್ ಅಂತ ನಮ್ಮೊಂದು ಕಮೆಂಟ್ಸಲ್ಲಿ ತಿಳಿಸಿ. ಖಂಡಿತ ನೆಕ್ಸ್ಟ್ ಅದ್ರ ಬಗ್ಗೆ ವೀಡಿಯೋ ಮಾಡೋದಿಲ್ಲ, ಇಲ್ಲೊಂದು ಕಮೆಂಟ್ಸ್ ಎಲ್ಲಾದರೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.